ಕೆಲವರಿಗೆ ರಾತ್ರಿ ನಿದ್ದೆ ಬರುವುದಿಲ್ಲ. ಅವರು ರಾತ್ರಿ 4 ಗಂಟೆಯ ವೇಳೆಗೆ ಎದ್ದು ಬಂದು ಫೇಸ್ಬುಕ್ ಲೈವ್ ಮಾಡ್ತಾರೆ. ಧರ್ಮಸ್ಥಳದವರು ಈ ರೀತಿ ಮಾಡಿದ್ದಾರೆ, ಧರ್ಮಸ್ಥಳದವರು ಈ ರೀತಿ ಮೋಸ ಮಾಡಿದ್ದಾರೆ, ಧರ್ಮಸ್ಥಳದವರು ಇಂಥ ಕೃತ್ಯಗಳನ್ನು ಮಾಡ್ತಾರೆ ಅಂತೇಳಿ. ಯಾಕಂದರೆ ಅವರಿಗೆ ನಿದ್ದೆ ಬರುವುದಿಲ್ಲ. ಯಾಕಂತ ಹೇಳಿದರೆ ಅವರು ಮಾಡುತ್ತಿರುವಂತಹ ಮೋಸ, ವಂಚನೆ, ಲಪಟ ಇದೆಲ್ಲವೂ ಸಹ ಸಾರ್ವಜನಿಕವಾಗಿ ಬೆತ್ತಲಾಗ್ತಾ ಇದೆ. ಆದ್ದರಿಂದ ಅವರಿಗೆ ನಿದ್ದೆ ಬರ್ತಾ ಇಲ್ಲ. ಅದಕ್ಕಾಗಿ ಅವರು ಮಧ್ಯರಾತ್ರಿ ವೇಳೆಗೆ ಫೇಸ್ಬುಕ್ ಲೈವಲ್ಲಿ ಬರ್ತಾರೆ, ಹೊರತು ಸಾರ್ವಜನಿಕರ ಎದುರು ಬರುವುದಿಲ್ಲ. ಫೇಸ್ಬುಕ್ ಲೈವಲ್ಲಿ ಗಿರೀಶ್ ಮಟ್ಟನ್ ಅವರು ಹೇಳ್ತಾರೆ, ನಾವು ಸಾರ್ವಜನಿಕವಾಗಿ ಡಿಬೇಟಿಗೆ ಸಿದ್ಧ, ಯಾರಾದರೂ ಬರ್ತಾರೆ ಅಂತೇಳಿ. ಕರ್ನಾಟಕ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಮಿತಿ ಮೀರಿದೆ ಎಂಬ ದೂರಿದೆ. ಹಲವಾರು ಮಂದಿ ಬಡ್ಡಿ, ಮಕ್ಕಳ ಕಾಟ ತಡೆಯಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬಂತಹ ಸುದ್ದಿಗಳು ಪುಂಖಾನುಪುಂಖವಾಗಿ ಹರಡುತ್ತಿದೆ. ಈ ಸಂಬಂಧ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಧಾನಸೌಧದಲ್ಲಿ ವಿಶೇಷ ಸಭೆಯೊಂದನ್ನು ಕರೆದಿದ್ದರು. ವಿತ್ತ ಸಚಿವಾಲಯದ ಅಧಿಕಾರಿಗಳು, ಸಹಕಾರಿ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸೇರಿದಂತಹ ಈ ಸಭೆಯಲ್ಲಿ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ಸಾಲಗಾರರ ಮೇಲೆ ಒತ್ತಡ ಹೇರಿ ಬಡ್ಡಿ ಮತ್ತು ಅಸಲು ಹಣವನ್ನು ವಸೂಲಿ ಮಾಡಬಾರದು, ಜನರಿಗೆ ಬೆದರಿಕೆ ಒಡ್ಡಬಾರದು. ಈ ಸಂಬಂಧವಾಗಿ ಕಾನೂನು ರೂಪಿಸುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಕಾನೂನು ರೂಪಣೆ ಅಷ್ಟು ಸುಲಭ ಸಾಧ್ಯ ಅಲ್ಲ. ಆದರೂ ಸರ್ಕಾರ ಮನಸ್ಸು ಮಾಡಿದರೆ ಕರ್ನಾಟಕ ಪೊಲೀಸ್ ಆ್ಯಕ್ಟಿನಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತಂದು ಕಾನೂನು ರೂಪಿಸಬಹುದು. ಕೆಲವು ತಿಂಗಳ ಹಿಂದೆಯೇ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ ಅವರು ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಿಗೆ ಒಂದು ಸುತ್ತೋಲೆಯನ್ನು ಕಳುಹಿಸಿದರು. ಆಗಲೇ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಉತ್ತರ ಕರ್ನಾಟಕ ಮತ್ತು ಮಂಡ್ಯ ಭಾಗದಲ್ಲಿ ವಿಪರೀತವಾಗಿದೆ ಎನ್ನುವಂತಹ ದೂರುಗಳು ಕೇಳಿ ಬಂದಿದ್ದವು. ಆ ಸಂಬಂಧ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ ಅವರು ಎಲ್ಲ ಪೊಲೀಸ್ ಠಾಣೆಗೆ ಒಂದು ಸುತ್ತೋಲೆ ಹೊರಡಿಸಿ, ಯಾರಾದರೂ ಬಂದು ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ದೂರು ನೀಡಿದರೆ ಕೇಸು ದಾಖಲಿಸಿಕೊಂಡು ತನಿಖೆ ನಡೆಸಬೇಕು ಎನ್ನುವಂತಹ ಸಲಹೆಯನ್ನು ಕೊಟ್ಟಿದ್ದರು. ತದನಂತರ ಒಂದೆರಡು ಆತ್ಮಹತ್ಯೆ ಪ್ರಕರಣಗಳು ವರದಿಯಾದಾಗ ಮತ್ತೆ ಸರ್ಕಾರ ಎಚ್ಚೆತ್ತುಕೊಂಡು ಮಾಧ್ಯಮಗಳು ಈ ಸುದ್ದಿಯ ಬೆನ್ನು ಹತ್ತಿದವು. ಆದ್ದರಿಂದ ಇದರ ಒಂದು ಕರಾಳ ಮುಖ ಅನಾವರಣಗೊಂಡಿತು. ಹಾಗಾದರೆ ಮೈಕ್ರೋ ಫೈನಾನ್ಸ್ಗಳೆಂದರೆ ಯಾವುದು ಎನ್ನುವ ಪ್ರಶ್ನೆ ಮೂಡ್ತದೆ. ಮೈಕ್ರೋ ಅಂದರೆ ಸಣ್ಣ ಗಾತ್ರದ ಹಣಕಾಸು ಸೌಲಭ್ಯವನ್ನು ಒದಗಿಸುವಂಥ ಸಂಸ್ಥೆಗಳು ಅಂತ ಭಾವಿಸಬೇಕು. ದೊಡ್ಡ ಮೊತ್ತದ ಸಾಲ ಸೌಲಭ್ಯಕ್ಕಾದರೆ ಬ್ಯಾಂಕಿಗೆ ಹೋಗಲಾಗ್ತದೆ. ಬ್ಯಾಂಕಿನವರ ನಿಯಮಾವಳಿಗಳ ಪ್ರಕಾರ ಸಾಲ ಮಂಜೂರಾತಿ, ಸಾಲ ಮರುಪಾವತಿಯ ನಿಯಮಗಳು ಎಲ್ಲವೂ ಕಠಿಣವಾಗಿರುತ್ತದೆ. ಆದರೆ ಮೈಕ್ರೋ ಫೈನಾನ್ಸ್ಗಳು ಸುಲಭದಲ್ಲಿ ಸಾಲ ನೀಡ್ತವೆ ಮತ್ತು ಅದೇ ರೀತಿ ವಸೂಲಾತಿಯನ್ನು ಮಾಡ್ತವೆ. ನಿಯಮಿತವಾಗಿ ಸಾಲ ಪಡೆದುಕೊಂಡವರು ಸಾಲ ಮರುಪಾವತಿ ಮಾಡಿದರೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಯಾವುದಾದರೂ ಕಾರಣಗಳಿಂದಾಗಿ ಸಾಲ ಮರುಪಾವತಿ ತಡವಾದರೆ ಫೈನಾನ್ಸ್ ಸಂಸ್ಥೆಗಳು ತಮ್ಮ ಏಜೆಂಟರ ಮೂಲಕ ಸಾಲ ವಸೂಲಾತಿಗೆ ಒತ್ತಡ ಹೇರ್ತವೆ. ಕೆಲವೊಂದು ಸಂದರ್ಭದಲ್ಲಿ ಆ ಒತ್ತಡವನ್ನು ತಾಳಲಾರದೆ ಆತ್ಮಹತ್ಯೆಯಂತಹ ದಾರಿಯನ್ನು ಕಂಡುಕೊಳ್ಳುವುದು ಇದೆ. ಈಗ ಆಗಿರುವುದು ಅದೇ ದಾರಿ. ಹಾಗಾದರೆ ಮೈಕ್ರೋ ಫೈನಾನ್ಸ್ಗಳು ಯಾವುದು? ಅದಕ್ಕೆ ಒಂದು ದಾಖಲೆಗಳು ಇರಬೇಕಲ್ವಾ ಅಂತೇಳಿ ಇದೆ. ಮೈಕ್ರೋ ಫೈನಾನ್ಸ್ಗಳು ಸಹಕಾರಿ ಇಲಾಖೆಯ ಅಡಿಯಲ್ಲಿ ನೋಂದಾಯಿತವಾದಂಥ ಸಂಸ್ಥೆಗಳು. ಇದು RBIನ ಅಡಿಯಲ್ಲಿ ನೋಂದಾಯಿತ ಸಂಸ್ಥೆಗಳು ಅಲ್ಲ. ರಾಜ್ಯದಲ್ಲಿ ಸಹಕಾರಿ ಸಂಘಗಳ ನಿಬಂಧಕರ ಕಚೇರಿಯಲ್ಲಿ ಈ ಫೈನಾನ್ಸ್ ಕಂಪನಿಗಳು ನೋಂದಾಯಿಸಲ್ಪಡುತ್ತವೆ. ಅದಕ್ಕೊಂದು ನೋಂದಾಯಿತ ಸಂಖ್ಯೆ ಇದೆ, ನೋಂದಾಯಿತ ಕಚೇರಿ ಇರಬೇಕು. ಆದ್ದರಿಂದ ಆ ಸಂಸ್ಥೆಗಳು RBI ನಿಯಮಾವಳಿಯ ಅನುಸಾರವಾಗಿ ವ್ಯವಹಾರ ಮಾಡಬೇಕು ಎನ್ನುವುದೊಂದು ನಿಯಮ. ಅದೇ ರೀತಿ
ರಾಜ್ಯದ 31 ಜಿಲ್ಲೆಗಳ ಕಾರ್ಯವ್ಯಾಪ್ತಿ ಹೊಂದಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪ್ರವರ್ತಿತ ಗ್ರಾಮಾಭಿವೃದ್ಧಿ ಯೋಜನೆಯ BC ಟ್ರಸ್ಟ್ ಸಹ ಇದೆ. ಜನರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡುವಂತಹ ಪ್ರಯತ್ನಗಳು ಆಗುತ್ತದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂದರೆ ದಕ್ಷಿಣ ಭಾರತದ ಪುಣ್ಯಕ್ಷೇತ್ರಗಳ ಪೈಕಿ 2ನೇ ಸ್ಥಾನದಲ್ಲಿರುವಂಥ ಕ್ಷೇತ್ರ. ಧರ್ಮಸ್ಥಳ ಅಂದರೆ ಒಂದು ನಂಬಿಕೆ, ಮತ್ತೊಂದು ವಿಶ್ವಾಸ. ಆ ಕ್ಷೇತ್ರದ ಹೆಸರಿನಲ್ಲಿ ನಡೆಯುತ್ತಿರುವಂಥ ಗ್ರಾಮಾಭಿವೃದ್ಧಿ ಯೋಜನೆಗಳು ರಾಜ್ಯದ 31 ಜಿಲ್ಲೆಗಳನ್ನು ಪಸರಿಸಿದೆ. ಸುಮಾರು 50 ಲಕ್ಷಕ್ಕೂ ಹೆಚ್ಚು ಮಂದಿ ಆ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳಿದ್ದಾರೆ. ಸುಮಾರು 5-6 ಸಾವಿರ ಮಂದಿ ಸಿಬ್ಬಂದಿಗಳು ಇದ್ದಾರೆ. ಸುಮಾರು 24,000 ಕೋಟಿ ರೂಗಳನ್ನು ಈ ಸಂಸ್ಥೆ ಅಗತ್ಯ ಉಳ್ಳವರಿಗೆ ಸಾಲ ರೂಪದಲ್ಲಿ ಕೊಟ್ಟಿದೆ ಮತ್ತು ಅದನ್ನು ವಾರ ವಾರ ಮರುಪಾವತಿ ಮಾಡಲಾಗುತ್ತಿದೆ. 0.5% ಅಷ್ಟು ಮರುಪಾವತಿಯ ಸಮಸ್ಯೆಗಳು ಇದ್ದರೂ ಸಹ ಸಂಸ್ಥೆ ನಾಜೂಕಾಗಿ ವಿಶ್ವಾಸಾರ್ಹವಾಗಿ ನಡೆಯುತ್ತಿದೆ. ಮೈಕ್ರೋ ಫೈನಾನ್ಸ್ಗಳ ಹಾವಳಿಯ ನೆಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ BC ಟ್ರಸ್ಟ್ ಅಂದರೆ ಬ್ಯಾಂಕಿಂಗ್ ಕರೆಸ್ಪಾಂಡೆನ್ಸ್ ಟ್ರಸ್ಟ್ ಅಂತ ಹೇಳ್ತೇವೆ ನಾವು, ಬ್ಯಾಂಕಿನ ವ್ಯಾವಹಾರಿಕ ಪ್ರತಿನಿಧಿ ಅಂತ. ಅದರ ಮೇಲೆ ಗೂಬೆ ಕೂರಿಸುವ ಯತ್ನಗಳು ನಡೀತಿದೆ. ಸೌಜನ್ಯ ಅಂತಕ ಸಂತೋಷ್ ರಾವ್ ಪರ ಹೋರಾಟಗಾರರ ಒಂದು ತಂಡ ಈ ರೀತಿಯ ಅಪಪ್ರಚಾರಗಳನ್ನು ಕಳೆದ ಕೆಲವು ದಿನಗಳಿಂದ ಬರ್ತಾ ಇದೆ. ನವೆಂಬರ್ ತಿಂಗಳಲ್ಲಿ ಮಾನ್ಯ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರು ತಮ್ಮ ಅಧೀನ ಪೊಲೀಸ್ ಠಾಣೆಗಳಿಗೆ ಕಳುಹಿಸಿದಂಥ ಸುತ್ತೋಲೆಗಳ ಆಧಾರದಲ್ಲಿಯೇ ಅವರು ಒಂದು ವದಂತಿಯನ್ನು ಸೃಷ್ಟಿ ಮಾಡಿದ್ದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ BC ಟ್ರಸ್ಟ್ನ ವಿರುದ್ಧ ದೂರು ನೀಡಿ ಪೊಲೀಸರು ಕೇಸು ದಾಖಲಿಸಿಕೊಳ್ಳುವಂತೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಆದೇಶ ನೀಡಿದ್ದಾರೆ ಅಂತ. ಅದು ಕೇವಲ ಒಂದು ಸುತ್ತೋಲೆ. ದೂರು ಬಂದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಿ ಎಂದು. ಆದರೆ ಅದನ್ನೇ ಇವರು ತಿರುಚಿ ತಪ್ಪು ಅಭಿಪ್ರಾಯವನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ಆ ನೆಲೆಯಲ್ಲಿ ಕೊಡಗು ಜಿಲ್ಲೆಯ ಕುಶಾಲನಗರದ ಮಹಿಳೆಯೊಬ್ಬರು 4 ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸಾಲ ಸೌಲಭ್ಯವನ್ನು ಪಡ್ಕೊಂಡಿದ್ದರು. ಅವರನ್ನು ಪುಸಲಾಯಿಸಿ ನಿಮ್ಮ ಎಲ್ಲ ಸಾಲ ವಜಾಗೊಳ್ತದೆ ಅಂತ ಹೇಳಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು ಗ್ರಾಮಾಭಿವೃದ್ಧಿ ಯೋಜನೆಯ CEO ಅನಿಲ್ ಕುಮಾರ್ ಅವರ ವಿರುದ್ಧ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಸಲ್ಲಿಸಿದ್ದರು. ಕುಶಾಲನಗರ ಪೊಲೀಸರು ಆ ದೂರನ್ನು ಸ್ವೀಕರಿಸಿ ಅದನ್ನು NC ಆಗಿ ರಸೀದಿ ಕೊಟ್ಟಿದ್ದರು. ಅದೇ ದೂರಿನ ಆಧಾರದಲ್ಲಿ ಸಂತೋಷ್ ಪರ ಹೋರಾಟಗಾರರು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ವಿರುದ್ಧ ಕೇಸು ದಾಖಲಾಗಿದೆ ಎನ್ನುವಂಥ ರೀತಿಯಲ್ಲಿ ಅಪಪ್ರಚಾರ ಮಾಡಿದರು. ತದನಂತರ ಅದರ ವಾಸ್ತವ ಸ್ಥಿತಿ ಅರಿವಾದಂಥ ಆ ಮಹಿಳೆಯೇ ಆ ದೂರಿನ ಹಿನ್ನೆಲೆ ಏನು ಎಂಬುದನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡಿ ಸವಿಸ್ತಾರವಾಗಿ ವಿವರಿಸಿದ್ದಾರೆ. ನನ್ನ ಹೆಸರು ಗೀತಾ. ನಾನು ವಿರಾಜಪೇಟೆ ನೆಹರು ನಗರದಲ್ಲಿ ವಾಸ ಇದ್ದೀನಿ. ನಾನು ವಿರಾಜಪೇಟೆ ನೆಹರು ನಗರದಲ್ಲಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಘದ ಸುಬ್ರಹ್ಮಣ್ಯ ಸಂಘದಲ್ಲಿ ನಾನು 3 ವರ್ಷಗಳಿಂದ ವ್ಯವಹಾರ ಮಾಡ್ತಾ ಇದ್ದೀನಿ. ಈಗ ಒಂದು 4 ತಿಂಗಳಿಂದ ನಾನು ಒಂದು 4 ಲಕ್ಷ ಸಾಲ ತಗೊಂಡು ಒಂದು ಸ್ವಂತ ಉದ್ಯೋಗನ ನಾನು ಶುರು ಮಾಡಿದ್ದೀನಿ. ಪ್ರಾರಂಭದಲ್ಲೆಲ್ಲ ಚೆನ್ನಾಗಿ ಹೋಗ್ತಾ ಇತ್ತು, ಚೆನ್ನಾಗಿ ನಾನು ವ್ಯಾಪಾರ ಎಲ್ಲ ಮಾಡ್ತಾ ಇದ್ದೆ. ಆದ್ರೆ ನನ್ನ ಮಕ್ಕಳ ಅನಾರೋಗ್ಯದ ಕಾರಣದಿಂದಾಗಿ ನನಗೆ ಬೇರೆ ಬೇರೆ ಮೈಕ್ರೋ ಫೈನಾನ್ಸ್ ಗಳಲ್ಲೆಲ್ಲ ಸಾಲ ತಗೋಬೇಕಾಯ್ತು, ಬೇರೆ ಕಡೆ ಕೈ ಸಾಲಗಳು ಕೂಡ ತಗೊಳ್ಬೇಕಾಯ್ತು. ಇದರಿಂದ ನನಗೆ ಸ್ವಲ್ಪ ಸಂಘಗಳಿಗೆ ಕಟ್ಟಲಿಕ್ಕೆ ಸಮಸ್ಯೆ ಆಗ್ತಾ ಇತ್ತು. ಹಾಗೆ ನನಗೆ ಬೇರೆ ಮೈಕ್ರೋ ಫೈನಾನ್ಸ್ ಗಳಿಂದ ಕೂಡ ನನಗೆ ತುಂಬಾ ಕಿರುಕುಳ ಆಗ್ತಾ ಇತ್ತು.
ಈ ಒಂದು ಉದ್ದೇಶದಿಂದ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ. ನನಗೆ ಸಂಘಗಳಿಗೆ ಕಟ್ಲಿಕ್ಕೆ ಆಗ್ತಾ ಇಲ್ಲ. ನನಗೆ ಸ್ವಲ್ಪ ಕಾಲಾವಕಾಶ ಕೊಡ್ಬೇಕು ಅಂತ ಹೇಳಿ ನಾನು ಎಲ್ಲ ಮೈಕ್ರೋ ಫೈನಾನ್ಸ್ ಸಂಸ್ಥೆಯ ಮುಖ್ಯಸ್ಥರ ಹತ್ರ ಎಲ್ಲ ಕೇಳ್ಕೊಂಡಿದ್ದೆ. ಆದ್ರೆ ನನಗೆ ಇದು ಕೊಡ್ಲಿಲ್ಲ. ಅವರು ನನ್ನ ಅಂದ್ರೆ ಕಷ್ಟಕ್ಕೆ ಸ್ಪಂದಿಸಲಿಲ್ಲ. ಹಾಗಾಗಿ ನಾನು ನಮ್ಮ ಊರಿನ ಒಬ್ರು ಮುಖಂಡರಾದಂತ ಡಾಕ್ಟರ್ ದುರ್ಗಾ ಪ್ರಸಾದ್ ಡಾಕ್ಟರ್ ನನ್ನ ಸಮಸ್ಯೆನ ನಾನು ಹೇಳ್ಕೊಂಡೆ. ಅವರು ಈ ರೀತಿ ಅಂದ್ರೆ ನಾಗರಿಕರ ತುಂಬಾ ಅನ್ಯಾಯಗಳ ವಿರುದ್ಧ ಹೋರಾಡಿದವರು ಅಂತ ನನಗೆ ಗೊತ್ತಿತ್ತು. ಹಾಗಾಗಿ ನಾನು ಅವರ ಹತ್ರ ಹೋಗಿದ್ದೆ. ಅವರಿಗೂ ಕೂಡ ಈ ಸಂಘಗಳ ಬಗ್ಗೆ ಏನು ಮಾಹಿತಿ ಇಲ್ಲದೆ ಇರೋದ್ರಿಂದ ಅವರನ್ನ ತುಂಬಾ ದಿವಸದಿಂದ ಒಂದು ಟೀಮ್ ಅವರು ಕಾಂಟ್ಯಾಕ್ಟ್ ಮಾಡ್ತಾ ಇದ್ರಂತೆ. ಅಂದ್ರೆ ಈ ತರ ಸಂಘಗಳಿಂದ ಯಾರಾದ್ರೂ ಮಹಿಳೆಯರು ನೊಂದು ಏನಾದ್ರು ಸಂಕಷ್ಟದಲ್ಲಿದ್ರೆ ನಮ್ಮ ಗಮನಕ್ಕೆ ತನ್ನಿ, ನಾವು ಅವರಿಗೆ ಸಹಾಯ ಮಾಡ್ತೀವಿ ಅಂತೇಳಿ ಅವರು ಡಾಕ್ಟರ್ ಎಲ್ಲ ಮಾತಾಡಿದ್ದಾರೆ. ಡಾಕ್ಟರಿಗೂ ಕೂಡ ಅವರ ಆ ಒಂದು ಟೀಮಿನ ಉದ್ದೇಶ ಏನು ಅಂತ ಗೊತ್ತಿರಲಿಲ್ಲ ಅವರಿಗೆ. ನನ್ನ ಒಂದು ಕಷ್ಟಕ್ಕೆ ಅವರು ನೀವು ಇವ್ರ ಜೊತೆ ಹೋಗಿ ಇವ್ರು ನಿಮ್ಗೆ ಕಂಪ್ಲೇಂಟ್ ಮಾಡಿ ಅದ್ರ ಏನ್ ಬೇಕೋ ಅವ್ರು ಸಹಾಯ ಮಾಡ್ತಾರೆ, ನಾನು ಬೆಂಗಾವಲಾಗಿ ನಿಲ್ತೀನಿ ಅಂತೇಳಿ ನನಗೆ ಡಾಕ್ಟರ್ ಆಶ್ವಾಸನೆ ಕೊಟ್ರು. ಹಾಗೆ ನನಗೆ ಮೊನ್ನೆ ಅವರು ಸೌಜನ್ಯ ಪರ ಹೋರಾಟಗಾರರು ಇಲ್ಲಿಗೆ ಬಂದಿದ್ರು, ವಿರಾಜ್ಪೇಟ್ ಬಂದಿದ್ರು. ನನ್ನ ಸಮಸ್ಯೆಗಳನ್ನೆಲ್ಲ ಕೇಳಿದಾಗ ನಾನು ನನ್ನ ಎಲ್ಲ ಅಂದ್ರೆ ನಂದು ಯಾವ್ದೆಲ್ಲ ಮೈಕ್ರೋ ಫೈನಾನ್ಸ್ ಗಳಿಂದ ನನಗೆ ತೊಂದರೆ ಆಗ್ತಾ ಇದೆ, ಎಲ್ಲ ನಾನು ಯಾವ್ದೆಲ್ಲ ಸಂಘಗಳಲ್ಲಿ ಇದ್ದೀನಿ, ಎಲ್ಲದರ ಹೆಸರು ಹೇಳಿ ನನ್ನ ಸಮಸ್ಯೆಗಳನ್ನೆಲ್ಲ ನಾನು ಅವ್ರ ಹತ್ರ ಹೇಳ್ಕೊಂಡೆ. ಹಾಗೆ ಅಲ್ಲಿಂದ ಸೌಜನ್ಯ ಪರ ಹೋರಾಟಗಾರರು ಇಲ್ಲಿಗೆ ಬಂದಿದ್ದಲ್ಲಿ ರೀನಾ ಅವರು, ಜಯಂತ್ ಅವರು, ಮತ್ತೆ ರವೀಂದ್ರ ಶೆಟ್ಟಿ ಮತ್ತು ಸಂತೋಷ್ ಅವರುಗಳು ಇದ್ರು. ಮತ್ತೆ ಅವ್ರ ಜೊತೆ ಇನ್ನೊಂದಿಬ್ರು ಇದ್ರು, ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಅವ್ರು ನನ್ನ ಸಮಸ್ಯೆಗಳೆಲ್ಲ ಕೇಳಿದಾಗ ನಾನು BSS ಸಮಸ್ತ ಮತ್ತೆ ಸೌತ್ ಇಂಡಿಯಾ ಮೈಕ್ರೋ ಫೈನಾನ್ಸ್ ಇಂತ ಇವುಗಳಿಂದೆಲ್ಲ ಆಗ್ತಾ ಇದ್ದಿದ್ದು. ಮತ್ತೆ ಧರ್ಮಸ್ಥಳ ಸಂಘದಲ್ಲಿ ಒಂದು ನಾವು ಕಂತು ಕಟ್ಟೋದು ಇದಾದಾಗ ನಮ್ಗೆ ಆ ಕಡೆ ಈ ಕಡೆ ಆದಂತ ಮಾತುಕತೆ ಅದನ್ನೆಲ್ಲ ನಾನು ಅವ್ರಿಗೆ ವಿವರವಾಗಿ ಹೇಳ್ತಾ ಹೋದೆ. ಅದನ್ನ ಅವರೊಂದು ವಿಡಿಯೋ ಕೂಡ ಮಾಡಿದ್ರು. ಒಂದು 4 ಅವರು ನನ್ನ ಜೊತೆ ಆ ವಿಷಯದಲ್ಲಿ ಚರ್ಚೆ ಮಾಡಿ ಎಲ್ಲಾ ಸಮಸ್ಯೆಗಳನ್ನ ಕೇಳ್ಕೊಂಡು ಅವರು ವಿಡಿಯೋ ಕೂಡ ಮಾಡಿದ್ರು. ನಾನು ಒಂದೊಂದು ಸಂಘದಿಂದ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇತ್ತು ನಾನು ಅದನ್ನೆಲ್ಲ ಬಿಡಿಸಿ ಹೇಳಿದ್ದೀನಿ. ಆದ್ರೆ ಅವರು ವಿಡಿಯೋದಲ್ಲಿ ಈಗ ನಿನ್ನೆ ಅದು ವಿಡಿಯೋ ಬಿಡುಗಡೆ ಆಗಿರೋದು, ಅದು ಮೊದಲು ವಿಡಿಯೋ ಮಾಡಿದಾಗ ನನಗೆ ಅದ್ರ ಬಗ್ಗೆ ಗೊತ್ತಾಗ್ಲಿಲ್ಲ. ಆದ್ರೆ ನಾನು ಹೇಳಿರೋ ಎಲ್ಲಾ ವಿಷಯಗಳನ್ನ ಅವರು ತಗೊಂಡು ಅದನ್ನ ಎಲ್ಲ ಎಡಿಟ್ ಮಾಡಿ ಎಲ್ಲಾ ಸಮಸ್ಯೆಯನ್ನು ಧರ್ಮಸ್ಥಳ ಸಂಘದಿಂದಲೇ ಆಗಿದೆ ಅಂತ ಹೇಳಿ ಅವರಲ್ಲಿ ತೋರಿಸಿದ್ದಾರೆ. ಆದ್ರೆ ನಾನು ನೇರವಾಗಿ ಧರ್ಮಸ್ಥಳ ಸಂಘದ ಇದರಲ್ಲಿ ನಾನು ಏನು ಹೇಳಿಲ್ಲ. ಆದ್ರೆ ಕೆಲವೊಂದು ಸಣ್ಣ ಪುಟ್ಟ ಮಾತುಕತೆ ಆಗಿರೋದನ್ನ ನಾನು ಹೇಳಿದ್ದೀನಿ. ಆದ್ರೆ ಬೇರೆ ಬೇರೆ ಮೈಕ್ರೋ ಫೈನಾನ್ಸ್ ಗಳಿಂದನೂ ನನಗೆ ಸಮಸ್ಯೆ ಆಗಿತ್ತು. ಆದ್ರೆ ಇವರು ಅದನ್ನ ಯಾವುದನ್ನೂ ಅಲ್ಲಿ ತೋರಿಸಲಿಲ್ಲ. ಅಲ್ಲಿ ಎಲ್ಲಾ ಸಮಸ್ಯೆನೂ ಧರ್ಮಸ್ಥಳ ಸಂಘದಿಂದನೇ ಆಗಿದೆ ಅಂತೇಳಿ ಆ ವಿಡಿಯೋದಲ್ಲಿ ತೋರಿಸಿದ್ದಾರೆ. ಇದರಿಂದ ನನಗೆ ಈ ಊರಿನಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ ನನಗೆ. ಅದು ಅಲ್ಲದೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋದಾಗ್ಲೂ ಕೂಡ ನನ್ನ ಹತ್ರ ಹೇಳಿದ್ರು ಏನಂತ ಹೇಳಿದ್ರೆ ಬೇರೆ ಮೈಕ್ರೋ ಫೈನಾನ್ಸ್ ಎಲ್ಲ ತುಂಬಾ ಸಣ್ಣ ಇದು, ಅವ್ರನ್ನೆಲ್ಲ ಹೇಗೋ ಇದ್ ಮಾಡ್ಕೋಬಹುದು, ಅದೇ ಧರ್ಮಸ್ಥಳ ಸಂಘ ಮೇನ್ ದೊಡ್ಡದು, ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಮಾಡೋಣ ಅಂತ ಹೇಳಿದ್ರು. ಅದರಲ್ಲಿ ಮೊದಲನೇದಾಗಿ ವೀರೇಂದ್ರ ಹೆಗ್ಡೆ ಅವರು ಮತ್ತೆ ED ಸರ್ ಅನಿಲ್ ಕುಮಾರ್ ಅವರ ಹೆಸರು ಸೇರಿಸಿದಾಗ ನಾನು ಕೇಳಿದೆ ಇದು ಯಾಕೆ ಅಂತ ಹೇಳುವಾಗ ಅವ್ರದೇ ಅಲ್ವಾ ಸಂಘ, ಇದು ಅವ್ರದೇ ಸಂಸ್ಥೆ ಆಗಿರೋದ್ರಿಂದ ಅವ್ರ ಹೆಸರಿಂದಾನೇ ಶುರು ಮಾಡ್ಬೇಕು ಅಂತ ಹೇಳಿದ್ರು. ನಾನು ಹಾಗೆ ಅಂತ ಹೇಳಿ ನಾನು ಆಯ್ತು ಅಂತ ಹೇಳಿ ಒಪ್ಪಿಗೆ ಕೊಟ್ಟೆ. ನಾನು ಕೊನೆಯದಾಗಿ ಅವರೇ ಎಲ್ಲ ಕಂಪ್ಲೇಂಟ್ ಅನ್ನೆಲ್ಲ ಬರೆದು ಅಲ್ಲಿ ಮಕ್ಕಳ ಅನೈತಿಕ ಚಟುವಟಿಕೆ ಮತ್ತೆ ಬಡ್ಡಿ ದಂಧೆ ಅಂತೆಲ್ಲ ಸೇರಿಸಿದ್ದಾರೆ. ನಾನು ಅನೈತಿಕ ಚಟುವಟಿಕೆ ಅಂತ ಹೇಳೋ ಮಾತು ನನ್ನಲ್ಲಿ ಹೇಳಲಿಲ್ಲ, ಆ ಒಂದು ಪದನ ನಾನು ಎಲ್ಲೂ ಬಳಸಲಿಲ್ಲ. ಮತ್ತೆ ಬಡ್ಡಿ ದಂಧೆ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ನನಗೆ. ನಾನು ಆ ವಿಷಯವಾಗಿ ಕೂಡ ನಾನು ಏನು ಹೇಳಿರ್ಲಿಲ್ಲ. ಅವರೇ ನನ್ನನ್ನ ಬ್ರೈನ್ ವಾಶ್ ಮಾಡಿ ನನಗೆ ಕೆಲವೊಂದು ವಿಷಯಗಳನ್ನ ಹೇಳ್ಕೊಟ್ರು. ಧರ್ಮಸ್ಥಳ ಸಂಘದವರು ಬ್ಯಾಂಕಿಂದ ಸಾಲ ಕೊಟ್ಟಿದ್ದಾರೆ, ನೀವು ಅವ್ರ ಹತ್ರ ಅದು ಕೇಳಿ ಇದು ಕೇಳಿ ಆ ಡಾಕ್ಯುಮೆಂಟ್ಸ್ ಕೇಳಿ, ನಾವು ಅಲ್ಲಿಗೆ ಕಟ್ಕೊಳ್ತೀವಿ, ಬ್ಯಾಂಕಿಗೆ ಕಟ್ತೀವಿ, ನಿಮ್ಮಲ್ಲಿ ಕಟ್ಟಲ್ಲ ಅಂತ ಹೇಳಿ ಅಂತೆಲ್ಲ ಹೇಳಿ ನನಗೆ ತುಂಬಾ ಬ್ರೈನ್ ವಾಶ್ ಮಾಡಿದ್ರು. ನಾನು ಅದೇ ರೀತಿ ನಾನು ಆಯ್ತು ಅಂತ ಹೇಳ್ಬಿಟ್ಟು ಅವರು ಅಪ್ಲಿಕೇಶನ್ ಬರ್ದಿದ್ದನ್ನ ನಾನು ಸರಿಯಾಗಿ ಗಮನ ಕೊಟ್ಟು ಓದದೆ ನಾನು ಸೈನ್ ಹಾಕಿ ಕೊಟ್ಟಿದ್ದೀನಿ. ಅದಾದ ಮಾರನೇ ದಿನನೇ ನನಗೆ ಗೊತ್ತಾಗಿದ್ದು ಏನಂತ ಹೇಳಿದ್ರೆ ಅದು ವೀರೇಂದ್ರ ಹೆಗ್ಡೆ ಅವರು ಮತ್ತು ED ಅನಿಲ್ ಕುಮಾರ್ ಅವರ ಮೇಲೆ ನೇರವಾಗಿ ಕಂಪ್ಲೇಂಟ್ ಆಗಿದೆ ಅಂತ ನನಗೆ ಗೊತ್ತಾಗಿದ್ದೆ ನೆಕ್ಸ್ಟ್ ದಿವಸ. ಅಲ್ಲಿವರೆಗೆ ನನಗೆ ಗೊತ್ತಾಗ್ಲಿಲ್ಲ. ಅಂದ್ರೆ ಇವರು ಅವ್ರದೇ ಸಂಸ್ಥೆ ಆಗಿರೋದ್ರಿಂದ ಅವ್ರ ಹೆಸರಿಂದ ಶುರು ಮಾಡ್ತಾ ಇರೋದು ಅಂತ ಹೇಳಿದ್ರು. ಅವರಿಗೆ ಬೇಕಾಗಿದ್ದು ಒಂದೇ ಧರ್ಮಸ್ಥಳ ಸಂಘದ ಮೇಲೆ ಒಂದು ಕಂಪ್ಲೇಂಟ್ ಆಗಿರುವಂತ ಒಂದು ಕಾಪಿ ಬೇಕಿತ್ತು. ಅದು ನನ್ನ ಅಸಹಾಯಕತೆನ ಅವರು ಬಳಸ್ಕೊಂಡು ಅದು ಅವರು ಈ ಧರ್ಮಸ್ಥಳ ಸಂಘದ ಮೇಲೆ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿದ್ದಾರೆ. ನಾನು ನೇರವಾಗಿ ಧರ್ಮಸ್ಥಳ ಸಂಘದ ಮೇಲೆ ನಾನು ಯಾವುದೇ ಕಂಪ್ಲೇಂಟ್ ಇದು ಮಾಡಿರ್ಲಿಲ್ಲ. ನಾನು ಹೇಳಿದ್ದು ಬೇರೆ ಮೈಕ್ರೋ ಫೈನಾನ್ಸ್ ಗಳು ಎಲ್ಲಾ ಸಂಘಗಳಲ್ಲಿ ನಾನು ಯಾವ್ದೆಲ್ಲ ಇದ್ದೀನಿ ಎಲ್ಲಾ ಹೆಸರು ನಾನು ಹೇಳಿದ್ದೀನಿ. BSS ಆಗಿರ್ಬೋದು, ಆಶೀರ್ವಾದ ಸಮಸ್ತ ಮತ್ತೆ ಬೇರೆ ಬೇರೆ ಸಂಘಗಳಲ್ಲಿ ಇದ್ದೀನಿ. ಅದರಲ್ಲಿ ಧರ್ಮಸ್ಥಳ ಸಂಘದಲ್ಲೂ ನಾವಿದ್ದೀವಿ. ಎಲ್ಲ ನನ್ನ ತಂಗಿಯವರು ಕೂಡ ಇದ್ದಾರೆ. ಈಗ ಅವರು ಏನೋ ಒಂದು ಅವ್ರ ವೈಯಕ್ತಿಕ ಸಮಸ್ಯೆಯಿಂದಾಗಿ ಅವರು ಊರು ಬಿಟ್ಟು ಹೋಗಿದ್ದಾರೆ. ಅವರ ಸಂಘದ ಕೂಡ ಈಗ ನಾನು ಕಟ್ತಾ ಇರೋದ್ರಿಂದ ನನಗೆ ಸಮಸ್ಯೆ ಆಗ್ತಾ ಇದೆ. ನನ್ಗೆ ಅದಕ್ಕೋಸ್ಕರ ನನ್ನ ಮಕ್ಕಳು ಆರೋಗ್ಯ ಸಮಸ್ಯೆ ಇರೋದ್ರಿಂದ ನನಗೆ ಕಾಲಾವಕಾಶ ಬೇಕು ಅಂತ ಹೋಗಿದ್ದೇನೆ ವಿನಃ
ನಾನು ಧರ್ಮಸ್ಥಳ ಸಂಘದ ವಿರುದ್ಧವಾಗಿ ನಾನು ಹೋಗ್ಲಿಲ್ಲ. ಅದು ಅಲ್ಲದೆ ನನಗೆ ಧರ್ಮಸ್ಥಳ ಸಂಘದಿಂದ ಇದುವರೆಗೆ ನನಗೆ ಯಾವುದೇ ತೊಂದರೆ ಆಗ್ಲಿಲ್ಲ. ಅಂದ್ರೆ ನನ್ನ ತಂಗಿ ಊರು ಬಿಟ್ಟು ಹೋಗಿರುವ ಕಾರಣ ಅವರ ಸಂಘದ ಅಮೌಂಟ್ ಕಟ್ಟಲಿಕ್ಕೆ ನನಗೆ ಸ್ವಲ್ಪ ಸಮಸ್ಯೆ ಆಗಿದ್ರಿಂದ ಪದಾಧಿಕಾರಿ ಮತ್ತೆ ನಮ್ಮ ಮಧ್ಯೆ ಕೆಲವು ಮಾತುಕತೆ ಆಗಿರೋದನ್ನ ನಾನು ಅಲ್ಲಿ ಹೇಳಿದ್ದೀನಿ. ಅದಲ್ಲದೆ ನಾನು ಬೇರೆ ಯಾವುದೇ ರೀತಿಯಲ್ಲಿ ನಾನು ಧರ್ಮಸ್ಥಳದ ವಿರುದ್ಧ ನಾನು ಹೋಗ್ತಾ ಇಲ್ಲ. ಇವರು ನನ್ನ ಒಂದು ಇದನ್ನ ಬಳಸ್ಕೊಂಡು ಅವರ ವೈಯಕ್ತಿಕ ದ್ವೇಷನ ತೀರಿಸಿಕೊಳ್ಳಿಕ್ಕೆ ಅವರು ಈ ರೀತಿ ನನ್ನ ಬಳಸ್ಕೊಂಡಿದ್ದಾರೆ. ಇದರಿಂದ ನನಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ದಯವಿಟ್ಟು ಯಾರು ಈ ತರ ಒಂದು ಇದಕ್ಕೆಲ್ಲ ನೀವು ಹೋಗ್ಬೇಡಿ. ಏನೇ ಸಮಸ್ಯೆ ಇದ್ರೆ ಇಲ್ಲಿ ಯೋಜನಾಧಿಕಾರಿ ಇದ್ದಾರೆ, ಅವ್ರ ಜೊತೆ ಬಂದು ಮಾತಾಡಿ. ನಾನ್ ಮಾಡಿದ ಅದೇ ತಪ್ಪು. ಅಂದ್ರೆ ನಾನು ಬಂದು ಇವ್ರ ಹತ್ರ ನಾನು ನೇರವಾಗಿ ಮಾತಾಡಿರ್ಲಿಲ್ಲ. ನಾನು ಏನೋ ನನ್ನ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಇವ್ರ ಜೊತೆ ಹೋದೆ ವಿನಃ ಇವ್ರು ನಮ್ಮನ್ನ ಆ ರೀತಿ ಬಳಸ್ಕೊಳ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಆದ್ರೆ ಅವರು ವೈಯಕ್ತಿಕ ದ್ವೇಷ ತೀರಿಸಿಕೊಳ್ಳೋದಕ್ಕೆ ನನ್ನ ಒಂದು ಅಸಹಾಯಕತೆಯನ್ನು ಬಳಸ್ಕೊಂಡಿದ್ದಾರೆ. ಇದರಿಂದ ನನಗೆ ತುಂಬಾ ಪ್ರಾಬ್ಲಮ್ ಆಗಿದೆ. ದಯವಿಟ್ಟು ಅವ್ರು ಇದಕ್ಕೆ ಈ ಮಾಡಿರೋ ವಿಡಿಯೋ ಎಡಿಟ್ ಮಾಡಿರೋ ಇದಕ್ಕೆ ಅವ್ರು ನನಗೆ ಉತ್ತರ ಕೊಡ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನಾನು ಮಹಿಳಾ ಆಯೋಗಕ್ಕೆ ಮತ್ತೆ ಮಹಿಳಾ ಸಂಘಟನೆಯವರಿಗೆ ನಾನು ದೂರು ಕೊಡ್ಲಿಕ್ಕೆ ನಾನು ರೆಡಿ ಇದ್ದೀನಿ. ದಯವಿಟ್ಟು ಯಾರು ಈ ತರ ಒಂದು ಇದಕ್ಕೆಲ್ಲ ಹೋಗ್ಬೇಡಿ. ನಿಮ್ದು ಏನೇ ಪ್ರಾಬ್ಲಮ್ ಇದ್ರೂ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿಕೊಂಡು ನಿಮ್ ಸಮಸ್ಯೆನ ಬಗ್ಗೆ. ಇದು ಒಂದು ಘಟನೆಯಾದರೆ ಇಂಥ ಹಲವು ಕಡೆಗಳಲ್ಲಿ ಈ ಸಂತೋಷ್ ರಾವ್ ಪರ ಹೋರಾಟಗಾರರು, ಯಾಕಂತಲೇ ಅವರು ಸೌಜನ್ಯ ಪರ ಹೋರಾಟಗಾರರು ಅಲ್ಲ. ಯಾಕಂತ ಹೇಳಿದರೆ ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟಕ್ಕೆ ಇಳಿದು ಅದರಿಂದ ದುಡ್ಡು ಮಾಡಿ ಆ ದುಡ್ಡಿನಿಂದ ಸಂತೋಷ್ ರಾವ್ನನ್ನು ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿಗಳನ್ನು ನೀಡಿ ಸಾಕ್ಷಿದಾರರನ್ನು ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳದಂತೆ ಮಾಡಿ ಸಂತೋಷ್ ರಾವ್ರನ್ನು ಬಿಡಿಸಿಕೊಂಡು ಬಂದವರು ಇದೇ ತಂಡದವರು. ಆದ್ದರಿಂದ ಇವರು ಸೌಜನ್ಯ ಹೆಸರಿನಲ್ಲಿ ದುಡ್ಡು ಮಾಡಿ ಸಂತೋಷ್ ರಾವ್ ಪರವಾಗಿ ಹೋರಾಟ ಮಾಡಿದವರು ಎನ್ನುವುದನ್ನು ವ್ಯಾಖ್ಯಾನಿಸಲಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕಬೇಕು ಅಂತ ಹೇಳಿ ಒಂದು ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗಲ್ಲಿ ಹಲವು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಮಾಲೀಕರಿಗೆ ಮತ್ತು ಪ್ರತಿನಿಧಿಗಳಿಗೆ ನೋಟಿಸು ಇಶ್ಯೂ ಮಾಡಿದ್ದು ಸಹಕಾರ ಸಂಘಗಳ ಅಧಿಕಾರಿಗಳ ಮೂಲಕ. ಹಾಗಾದರೆ ಆ ಮೈಕ್ರೋ ಫೈನಾನ್ಸ್ಗಳು ಯಾವುವು? ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದಂತಹ ಆ ಮೀಟಿಂಗಲ್ಲಿ ಭಾಗವಹಿಸಿದ ಮೈಕ್ರೋ ಫೈನಾನ್ಸ್ಗಳು ಯಾವುದು ಎನ್ನುವುದನ್ನು ಪಟ್ಟಿ ಮಾಡ್ತವೆ ನೋಡಿ. ನವಚೇತನ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್, ಸಮಸ್ತ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್, GSS ಮೈಕ್ರೋ ಫೈನಾನ್ಸ್ ಲಿಮಿಟೆಡ್, ನವಚೇತನ ಚಿಟ್ಸ್ ಕಂಪನಿ ಲಿಮಿಟೆಡ್, ಜನಲಕ್ಷ್ಮಿ ಫೈನಾನ್ಸ್ ಲಿಮಿಟೆಡ್, ಚೈತನ್ಯ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್, ಬೆಲ್ ಸ್ಟಾರ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್, ಚೈತನ್ಯ ಇಂಡಿಯಾ ಫಿನ್ ಕ್ರೆಡಿಟ್ ಲಿಮಿಟೆಡ್, ಸೂರ್ಯೋದಯ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್, SMFG ಇಂಡಿಯಾ ಕ್ರೆಡಿಟ್ ಕಂಪನಿ ಲಿಮಿಟೆಡ್, ಮನಪ್ಪುರಂ ಫೈನಾನ್ಸ್ ಲಿಮಿಟೆಡ್, ಮುತ್ತೂಟ್ ಮಿನಿ, ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಭಾರತ್ ಫೈನಾನ್ಸ್ ಲಿಮಿಟೆಡ್, ಗ್ರಾಮೀಣ ಒಕ್ಕೂಟ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್, L&T ಮೈಕ್ರೋ ಫೈನಾನ್ಸ್ ಲಿಮಿಟೆಡ್, ಸ್ಪಂದನ ಸ್ಫೂರ್ತಿ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್, ಮಹೀಂದ್ರ ಆ್ಯಂಡ್ ಮಹೀಂದ್ರ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್, ಬಂಧನ್ ಬ್ಯಾಂಕ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್, ಶೇರ್ ಮೈಕ್ರೋ ಫಿನ್ ಲಿಮಿಟೆಡ್, ಆಸ್ಪಿಕಾ ಮೈಕ್ರೋ ಫಿನ್ ಲಿಮಿಟೆಡ್, HDFC ಮೈಕ್ರೋ ಫೈನಾನ್ಸ್ ಲಿಮಿಟೆಡ್, ಆಕ್ಸಿಸ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್, ಬಜಾಜ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್, ಪ್ರೇರಣಾ ಮೈಕ್ರೋ ಕ್ರೆಡಿಟ್ ಫೈನಾನ್ಸ್, ನಂಬಿಕೆ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್, ಕುನ್ವಾರ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್, ವೀರ್ಯ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್, ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ್, ಈಕ್ವಿಟಿ ಆಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಲಿಮಿಟೆಡ್. ಒಟ್ಟು 30 ಮೈಕ್ರೋ ಫೈನಾನ್ಸ್ಗಳು ಕರ್ನಾಟಕ ರಾಜ್ಯದಲ್ಲಿ ಸಹಕಾರ ಇಲಾಖೆಯ ಅಡಿಯಲ್ಲಿ ನೋಂದಾಯಿತವಾಗಿದೆ. ಈ 30 ಮೈಕ್ರೋ ಫೈನಾನ್ಸ್ಗಳ ಲಿಸ್ಟಿನಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ BC ಟ್ರಸ್ಟ್ನ ಹೆಸರು ಇಲ್ಲ. ಯಾಕಂತ ಹೇಳಿದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ BC ಟ್ರಸ್ಟ್ ಮೈಕ್ರೋ ಫೈನಾನ್ಸ್ ಅಲ್ಲ, ಅವರು ಬ್ಯಾಂಕಿಂಗ್ ವ್ಯವಹಾರಗಳ ಪ್ರತಿನಿಧಿ. ರಾಷ್ಟ್ರೀಕೃತ ಬ್ಯಾಂಕ್ಗಳು ಕೊಡುವಂತಹ ಸಾಲ ಸೌಲಭ್ಯವನ್ನು ಫಲಾನುಭವಿಗಳಿಗೆ ತಲುಪಿಸುವ ಮತ್ತು ಫಲಾನುಭವಿಗಳಿಂದ ಸಾಲದ ಮರುಪಾವತಿ ಮೊತ್ತವನ್ನು ಸಂಗ್ರಹಿಸಿ ಬ್ಯಾಂಕುಗಳಿಗೆ ತಲುಪಿಸುವಂತಹ ಮಧ್ಯವರ್ತಿ ಸಂಸ್ಥೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಇದು ಅಧಿಕೃತವಾದ ಸಂಸ್ಥೆ.
RBI ಗೈಡ್ಲೈನ್ಸ್ ಪ್ರಕಾರ ಈ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ. ಈ ಸಂಸ್ಥೆ ಸಾಲಕ್ಕೆ ಬಡ್ಡಿ ಹಾಕುವಂತಿಲ್ಲ, ಬಡ್ಡಿ ಹಾಕುವುದು ಇಲ್ಲ. ಪಡೆದುಕೊಂಡ ಸಾಲಕ್ಕೆ ಬಡ್ಡಿ ದರ ಹಾಕುವುದು ಬ್ಯಾಂಕುಗಳು ಮತ್ತು ಆ ಬಡ್ಡಿ ದರದಂತೆಯೇ ಬ್ಯಾಂಕುಗಳು ಹಣವನ್ನು ವಸೂಲಿ ಮಾಡ್ತವೆ. ಆ ವಸೂಲಿ ಮಾಡುವಂತಹ ಕಾರ್ಯವನ್ನು ಬ್ಯಾಂಕ್ಗಳು ನೀಡುವಂಥ ಕಮಿಷನ್ನ ಆಧಾರದಲ್ಲಿ ಈ ಸಂಸ್ಥೆ ನಿರ್ವಹಿಸ್ತಾ ಇದೆ. ಆ ಕಮಿಷನ್ನ ಲೆಕ್ಕಾಚಾರದ ಮೇಲೆ ಸಂಸ್ಥೆಯ ಫಲಾನುಭವಿಗಳಿಗೆ ಲಾಭಾಂಶ ದೊರಕುತ್ತದೆ. ಆ ಲಾಭಾಂಶವನ್ನು ಪ್ರತಿ 3 ವರ್ಷಕ್ಕೊಮ್ಮೆ ಫಲಾನುಭವಿಗಳಿಗೆ ವಿತರಿಸಲಾಗುತ್ತದೆ. ಕೆಲವೇ ದಿನಗಳ ಹಿಂದೆ ಕೇಂದ್ರದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಧರ್ಮಸ್ಥಳಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ಆ 3 ವರ್ಷಗಳ ಲಾಭಾಂಶವನ್ನು ವಿತರಿಸಲಾಗಿತ್ತು, ಸುಮಾರು 600 ಕೋಟಿ ರುಗಳನ್ನು. ಅದು ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಆ ಲಾಭಾಂಶ ವಿತರಣೆ ಆಗುತ್ತದೆ. ಸಂಸ್ಥೆಯಿಂದ ಎಷ್ಟು ಲಾಭ ಬರ್ತದ ಆ ಲಾಭವು ಫಲಾನುಭವಿಗಳ ಖಾತೆಗಳಿಗೆ ಹಂಚಿಕೆಯಾಗಬೇಕು ಎನ್ನುವ ನಿಲುವಿನಲ್ಲಿ ಯಾವುದೇ ರಾಜಿ ಇಲ್ಲ. ಎಲ್ಲವೂ ಯಾಂತ್ರಿಕತವಾಗಿ ನಡೆಯುವಂತಹ ಒಂದು ಕ್ರಿಯೆ. ಯಾರು ಬೇಕಾದರೂ ಸಹ ಆ ಸಂಸ್ಥೆಯ ಕಾರ್ಯವೈಖರಿಯನ್ನು ಗಮನಿಸಬಹುದು, ಬ್ಯಾಂಕಿನ ಸ್ಟೇಟ್ಮೆಂಟನ್ನು ಪಡಿಬೋದು. ಯಾರೇ ಒಬ್ಬ ಫಲಾನುಭವಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ CSC ಸಂಸ್ಥೆಗೆ ಹೋಗಿ ತಮ್ಮ ಅಕೌಂಟಿನ ದಾಖಲೆಗಳನ್ನು ಕೇಳಿ ಪಡೆಯಬಹುದು. ಎಷ್ಟು ಸಾಲ ತೆಗೆದಿದ್ದೇವೆ, ಎಷ್ಟು ವಾರ ಕಟ್ಟಿದ್ದೇವೆ, ಎಷ್ಟೆಷ್ಟು ಕಟ್ಟಿದ್ದೇವೆ, ಇನ್ನೂ ಎಷ್ಟು ಬಾಕಿ ಇದೆ, ಈ ವಿವರಗಳು ಆ CSG ಸಂಸ್ಥೆಯಲ್ಲಿ ಡಿಟೇಲ್ ಆಗಿ ಸಿಗುತ್ತೆ. ಯಾಕಂತ ಹೇಳಿದರೆ ಅದು ಆ ದಾಖಲೆಗಳು ಬ್ಯಾಂಕಿನಲ್ಲೂ ಇರ್ತದೆ. ಬ್ಯಾಂಕ್ ವೈಯಕ್ತಿಕವಾಗಿ ಹೋದರೆ ಆ ವಿವರಗಳನ್ನು ನೀಡೋದಿಲ್ಲ. ಅದು ಯಾರೇ ಒಬ್ಬ ಫಲಾನುಭವಿಯ ಹೆಸರಿನಲ್ಲಿ ಖಾತೆ ಇರುವುದಿಲ್ಲ, ಒಂದು ಗುಂಪಿನ ಹೆಸರಿನಲ್ಲಿ ಖಾತೆ ಇರ್ತದೆ. ಆ ಖಾತೆಗೆ ಹಣ ಸಂದಾಯ ಆಗುತ್ತೆ ಮತ್ತು ಅದೇ ಖಾತೆಗೆ ಲೋನ್ ಡೆಲಿವರಿ ಆಗುತ್ತೆ. ಆದ್ದರಿಂದಾಗಿ ಅದನ್ನು ವೈಯಕ್ತಿಕವಾಗಿ ಕೇಳಿ ಪಡೆಯಲಿಕ್ಕೆ ಆಗೋದಿಲ್ಲ. ಆದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ CSC ಖಾತೆಯಲ್ಲಿ ಆ ಎಲ್ಲ ಪರ್ಟಿಕ್ಯುಲರ್ಸ್ ಸಿಗುತ್ತೆ. ಯಾರು ಬೇಕಾದರೆ ಹೋಗಿ ಕೇಳ್ಬೋದು, ಪಡ್ಕೊಳ್ಬೋದು. ಅದರಿಂದಾಗಿ ಅದು ಒಂದು ಪಾರದರ್ಶಕ ಸಂಸ್ಥೆ. ಇಂತಹ ಸಂಸ್ಥೆಯ ವಿರುದ್ಧ ಸೌಜನ್ಯ ಅಂತಕ ಸಂತೋಷರಾವ್ ಪರ ಹೋರಾಟಗಾರರು ವಿವಿಧ ಕಡೆಗಳಲ್ಲಿ ಅಪಪ್ರಚಾರಗಳನ್ನು ಮಾಡ್ತಿದ್ದಾರೆ. ಕೆಲವರಿಗೆ ರಾತ್ರಿ ನಿದ್ದೆ ಬರುವುದಿಲ್ಲ. ಅವರು ರಾತ್ರಿ 4 ಗಂಟೆಯ ವೇಳೆಗೆ ಎದ್ದು ಬಂದು ಫೇಸ್ಬುಕ್ ಲೈವ್ ಮಾಡ್ತಾರೆ. ಧರ್ಮಸ್ಥಳದವರು ಈ ರೀತಿ ಮಾಡಿದ್ದಾರೆ, ಧರ್ಮಸ್ಥಳದವರು ಈ ರೀತಿ ಮೋಸ ಮಾಡಿದ್ದಾರೆ, ಧರ್ಮಸ್ಥಳದವರು ಇಂಥ ಕೃತ್ಯಗಳನ್ನು ಮಾಡ್ತಾರೆ ಅಂತೇಳಿ. ಯಾಕಂದರೆ ಅವರಿಗೆ ನಿದ್ದೆ ಬರುವುದಿಲ್ಲ. ಯಾಕಂತ ಹೇಳಿದರೆ ಅವರು ಮಾಡುತ್ತಿರುವಂತಹ ಮೋಸ, ವಂಚನೆ, ಲಪಟ ಇದೆಲ್ಲವೂ ಸಹ ಸಾರ್ವಜನಿಕವಾಗಿ ಬೆತ್ತಲಾಗ್ತಾ ಇದೆ. ಆದ್ದರಿಂದ ಅವರಿಗೆ ನಿದ್ದೆ ಬರ್ತಾ ಇಲ್ಲ. ಅದಕ್ಕಾಗಿ ಅವರು ಮಧ್ಯರಾತ್ರಿ ವೇಳೆಗೆ ಫೇಸ್ಬುಕ್ ಲೈವಲ್ಲಿ ಬರ್ತಾರೆ, ಹೊರತು ಸಾರ್ವಜನಿಕರ ಎದುರು ಬರುವುದಿಲ್ಲ. ಫೇಸ್ಬುಕ್ ಲೈವಲ್ಲಿ ಗಿರೀಶ್ ಮಟ್ಟನ್ ಅವರು ಹೇಳ್ತಾರೆ, ನಾವು ಸಾರ್ವಜನಿಕವಾಗಿ ಡಿಬೇಟಿಗೆ ಸಿದ್ಧ, ಯಾರಾದರೂ ಬರ್ತಾರೆ ಅಂತೇಳಿ. ಗಿರೀಶ್ ಮಟ್ಟನ್ ಅವರು ಅವರಿಗೆ ಅನುಕೂಲವಿರುವಂತಹ ಸ್ಥಳದಲ್ಲಿ, ಅಂದರೆ ಯಾರು ಅವರಿಗೆ ಹೊಡಿಬಾರದು, ಯಾರು ಅವರ ಮೇಲೆ ದಾಳಿ ಮಾಡಬಾರ್ದು, ಯಾರು ಅವರ ಮೇಲೆ ಹಲ್ಲೆ ಮಾಡಬಾರ್ದು, ಅದು ಕಾನೂನಿಗೆ ವಿರುದ್ಧವಾದ್ದು. ಆದ್ದರಿಂದ ಗಿರೀಶ್ ಮಟ್ಟನ್ ಅವರು ಅವರಿಗೆ ಅನುಕೂಲವಾದ ಸ್ಥಳದಲ್ಲಿ, ಅವರಿಗೆ ಅನುಕೂಲವಾದಂತಹ ಸ್ಥಳದಲ್ಲಿ ಒಂದು ಸಾರ್ವಜನಿಕ ಸಂವಾದಕ್ಕೆ ಏರ್ಪಾಡು ಮಾಡಿದ್ದಲ್ಲಿ ಇಡೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಇರುವಂತಹ ಅಧಿಕಾರಿಗಳನ್ನೇ ಆ ಸಂವಾದಕ್ಕೆ ಕಳಿಸುವಕ್ಕೆ ಸಿದ್ಧ ಎನ್ನುವ ಮಾತುಗಳು ಸ್ಪಷ್ಟವಾಗಿದೆ. ಯಾಕಂದರೆ ಅವರು ಕರಿಬೇಕು, ಇವರು ಹೋಗಬೇಕು. ಇವರು ಕರ್ತಲ್ಲಿಗೆ ಅವರು ಬರುವುದಿಲ್ಲ. ಯಾಕಂದರೆ ಆ ಧೈರ್ಯ ಅವರಿಗೆ ಇಲ್ಲ. ಆದರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧಿಕಾರಿಗಳಿಗೆ, ಅದರಲ್ಲಿ ಕೆಲಸ ಮಾಡುವಂತಹ ಕಾರ್ಯಕರ್ತರಿಗೆ ತಮ್ಮ ಸಂಸ್ಥೆಯ ಬಗ್ಗೆ ಹೆಮ್ಮೆ ಇದೆ ಮತ್ತು ತಾವು ಆ ಸಂಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ದುಡಿತಿದ್ದೇವೆ ಮತ್ತು ಪ್ರಾಮಾಣಿಕ ಕರ್ತವ್ಯವನ್ನು ಮಾಡುತ್ತಿದ್ದೇವೆ ಎನ್ನುವಂತಹ ವಿಶ್ವಾಸ ಇದೆ. ಆದ್ದರಿಂದ ಅವರು ಕರ್ನಾಟಕದ ಯಾವ ಮೂಲೆಯಲ್ಲಿ ಬೇಕಾದರೂ ಸಂವಾದ ಕಾರ್ಯಕ್ರಮವನ್ನು ಇಟ್ಟುಕೊಂಡರೆ ಬರಲಿಕ್ಕೆ ಸಿದ್ಧ ಎನ್ನುವಂಥ ಸಂದೇಶವನ್ನು ಕಳುಹಿಸಿದ್ದಾರೆ. ಅದನ್ನು ಈ ವಿಡಿಯೋದ ಮೂಲಕ ಸ್ಪಷ್ಟ
ಪಡಿಸ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಕೆಲವು ಸಮಯಗಳ ಹಿಂದೆ ಗಿರೀಶ್ ಮಠನ್ನವರು ನೇತ್ರಾವತಿ ಸ್ನಾನಘಟ್ಟದ ಬಳಿ ಸ್ಥಳೀಯರ ಕೈಗೆ ಸಿಕ್ಕಿಬಿದ್ದಿದ್ದರು. ಅವರು ಹತ್ಯೆಗೀಡಾದ ಸೌಜನ್ಯ ಸಹೋದರಿಯನ್ನು ಬಳಸಿಕೊಂಡು ಆ 12 ವರ್ಷ ಹಿಂದೆ ನಡೆದ ಕೃತ್ಯವನ್ನು ಪುನರ್ ಸೃಷ್ಟಿ ಮಾಡುವಂತಹ ಒಂದು ನಾಟಕವನ್ನು ಆಯೋಜಿಸಿದ್ದರು. ಆ ಸಂದರ್ಭದಲ್ಲಿ ಸ್ಥಳೀಯರು ಅವರನ್ನು ಗೆರವು ಹಾಕಿದರು. ಆಗ ಗಿರೀಶ್ ಮಠನ್ ಹೇಳಿದರು, ನಾನು ಧರ್ಮಸ್ಥಳದ ಅಣ್ಣಪ್ಪ ಬೆಟ್ಟಕ್ಕೆ ಬಂದು ಪ್ರಮಾಣ ಮಾಡುತ್ತೇನೆ, ಈ ವಿಚಾರದಲ್ಲಿ ನಾನು ಏನು ಹೇಳಿದ್ದೇನೆ ಅದರ ಬಗ್ಗೆ ನಾನು ಪ್ರಮಾಣ ಮಾಡುತ್ತೇನೆ, ಒಬ್ಬನೇ ಬರುತ್ತೇನೆ, ಎಷ್ಟು ಸಾವಿರ ಮಂದಿ ಇದ್ದರೂ ನಾನು ಒಬ್ಬನೇ ಬರುತ್ತೇನೆ ಅಂತ ಹೇಳಿದರು. ಅವರು ಹೇಳಿ ಓಡಿ ಹೋಗಿ ವರ್ಷ ಒಂದಾದರೂ ಅವರು ಬರಲಿಲ್ಲ. ಆದ್ದರಿಂದ ಈ ರೀತಿಯ ಸಂವಾದಕ್ಕೂ ಅವರು ಬರುವುದಿಲ್ಲ. ಯಾಕಂದರೆ ಕೇವಲ ಎಲ್ಲೋ ಒಂದು ಮೂಲೆಯಲ್ಲಿ ಕೂತುಕೊಂಡು ಫೇಸ್ಬುಕ್ ಲೈವ್ ಮಾಡಿಕೊಂಡು ಜನರನ್ನು ದಾರಿ ತಪ್ಪಿಸುವಂತಹ ಕೆಲಸವನ್ನು ಗಿರೀಶ್ ಮಠನ್ನವರು ಮಾಡ್ತಾಯಿದ್ದಾರೆ. ಜೊತೆಗೆ ಅವರ ಒಟ್ಟಿಗಿದ್ದ ಅವರ ಸಹವರ್ತಿಗಳು ಮಾಡ್ತಾ ಇದ್ದಾರೆ. ಯಾಕಂದರೆ ಅವರೊಟ್ಟಿಗೆ ಇರುವಂಥ ಸಂಚಾರಿ ಸ್ಟುಡಿಯೋದ ಸಂತೋಷ ಆಗಲಿ ಮತ್ತು ಇತರರಾಗಲಿ ಯಾರೂ ಸಾಚಾಗಳಲ್ಲ, ಎಲ್ಲರೂ ಧರ್ಮಸ್ಥಳ ಸಂಘದಿಂದ ಸಾಲ ತೆಗೆದು ಪತ್ತಿಸು ಮಾಡಿದವರೇ. ಅವರಿಗೆ ಸಾರ್ವಜನಿಕರನ್ನು ಫೇಸ್ ಮಾಡುವಂಥ ಧೈರ್ಯ ಇಲ್ಲ. ಯಾಕಂದರೆ ಅವರು ವಂಚಕರು, ಮೋಸಗಾರರು. ಈ ರವೀಂದ್ರ ಶೆಟ್ಟಿ, ಜಯಂತ ಟಿ, ಸಂಚಾರಿ ಸಂತೋಷು ಇವರೆಲ್ಲ ಮೋಸಗಾರರೇ ಮತ್ತು ವಂಚಕರು. ಆದ್ದರಿಂದ ಅವರಿಗೆ ಸಾರ್ವಜನಿಕವಾಗಿ ಫೇಸ್ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅವರು ಏನಿದ್ದರೂ ಫೇಸ್ಬುಕ್ಕು, ಯೂಟ್ಯೂಬ್ಗಳಲ್ಲಿ ಮಾತನಾಡಿಕೊಂಡು ಧರ್ಮಸ್ಥಳದ ಹೆಸರನ್ನು, ಧರ್ಮಸ್ಥಳದ ಸಂಘದ ಮೇಲಿನ ವಿಶ್ವಾಸಾರ್ಹತೆಯನ್ನು ಕೆಡಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಬಿಟ್ಟರೆ ಮತ್ತೇನಿಲ್ಲ. ಆದರೆ ಇತ್ತೀಚೆಗೆ ಕೆಲವೊಂದು ಕಡೆಗಳಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಮೈಕ್ರೋ ಫೈನಾನ್ಸ್ನ ಹಾವಳಿಯಿಂದ ಆಗಿದೆ ಎನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟ ಕಾನೂನನ್ನು ರೂಪಿಸಲಾಗುತ್ತಿದೆ. ಆಗ ತೊಂದರೆಯಾಗೋದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟಿಗೆ ಅಲ್ಲ. ಯಾಕಂತ ಹೇಳಿದರೆ ಅದು ಮೈಕ್ರೋ ಫೈನಾನ್ಸ್ ಅಲ್ಲ. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿಗೆ ತೊಂದರೆ ಆಗಬಹುದು. ಬಜಾಜ್ನಂಥ ಕಂಪನಿಗಳು ಮೈಕ್ರೋ ಫೈನಾನ್ಸ್ ಸಂಸ್ಥೆ ಹೆಸರಿನಲ್ಲಿವೆ. ಆದ್ದರಿಂದ ಅಂತಹ ಸಂಸ್ಥೆಗಳಿಗೆ ತೊಂದರೆ ಆಗಬಹುದು. ಅದಕ್ಕೆ ಹಣಕಾಸಿನ ಸಾಲ ಪಡೆದವರು ಕಟ್ಟದೇ ಇರ್ಬೋದು, ಅದರಿಂದಾಗಿ ಅವರು ತೊಂದರೆಗೊಳಗಬಹುದು. ಆದರೆ ಆ ಸಂಸ್ಥೆಗಳು ಕೊಟ್ಟಿರುವಂಥ ಸಾಲಕ್ಕೆ ಭದ್ರತೆ ಇರ್ತದೆ. ಅವರು ಅದನ್ನು ನ್ಯಾಯಾಲಯದ ಮೂಲಕ ವಸೂಲು ಮಾಡುವ ಪ್ರಕ್ರಿಯೆಗೆ ಮುಂದಾಗುತ್ತಾರೆ. ಇದು ಈ ಮೈಕ್ರೋ ಫೈನಾನ್ಸ್ಗಳ ಕತೆ. ಇಂತಹ ಕತೆಗಳು ಹಲವಾರಿದೆ, ನಿರೀಕ್ಷಿಸಿ. ಇದು ಒಂದು ಹಣಕಾಸಿನ ವ್ಯವಸ್ಥೆ. ನಿರಂತರವಾಗಿ ಇದು ಒಂದಲ್ಲ ಒಂದು ರೂಪದಲ್ಲಿ ಮನುಷ್ಯನಿಗೆ ಅವಶ್ಯಕತೆ ಬರುವಂಥದ್ದು. ಕರ್ನಾಟಕದಲ್ಲಿ ವಿಶೇಷವಾಗಿ ಧರ್ಮಸ್ಥಳದ SKRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾರಂಭ ಮಾಡಿದ್ಮೇಲೆ ಅದನ್ನೊಂದು ನೆಟ್ವರ್ಕನ್ನು ಕ್ರಿಯೇಟ್ ಮಾಡಿಕೊಂಡು ಆ ವಾಲಂಟಿಯರ್ಸ್ಗಳನ್ನ ಇಟ್ಕೊಂಡು ಸ್ತ್ರೀಶಕ್ತಿಗಳನ್ನ ರಚನೆ ಮಾಡಿ ಗರಿಷ್ಠ 14% ಬಡ್ಡಿ ದರದಲ್ಲಿ ಅದನ್ನು ಕೊಡುವಂಥದ್ದು, ಅದು ಕಂತುಗಳ ರೂಪದಲ್ಲಿ ಕಟ್ಟುವಂಥದ್ದು ಮಾಡೋದ್ರಿಂದ ಕೋಟ್ಯಾಂತರ ಮಹಿಳೆಯರು ಇವತ್ತು ಒಬ್ಬೊಬ್ಬರು ಯಾವ ಸಾಲದ ಖಾತ್ರಿ ಇಲ್ಲದೆ, ಯಾವುದೇ ಚೆಕ್ಕನ್ನು ಕೊಡದೆ, ಯಾವುದೇ ಶೋಷಣೆಗೊಳಗಾಗದೆ ಅವ್ರ ಅಭಿವೃದ್ಧಿಯನ್ನು ಹೊಂದ್ತಾ ಇರತಕ್ಕಂಥದ್ದು ಒಂದು ಕಡೆ ನೋಡ್ತಾ ಇದ್ದೀನಿ. ಮತ್ತೊಂದು ಕಡೆ ಒಬ್ಬಿಬ್ಬರಿಗೆ ಆ ಥರದ್ದು ಯಾವುದೋ ತಗೊಂಡಂಥದ್ದು ಅನಿವಾರ್ಯ ಸನ್ನಿವೇಶದಲ್ಲಿ ಕಟ್ಟದಿದ್ದಾಗ ಆ ಸ್ತ್ರೀಶಕ್ತಿ ಸದಸ್ಯರು ಕಟ್ಟಿ ಅನ್ನುವಂಥದ್ದನ್ನು ಕೇಳ್ತಾ ಇರ್ಬೋದು. ಆದರೆ ಜೊತೆಗೆ ಬೇಕಷ್ಟು ಪ್ರೈವೇಟ್ ಮೈಕ್ರೋ ಫೈನಾನ್ಸ್ಗಳು ಬಂದಂಥವ್ರು RBI ನಿಯಮದಲ್ಲಿ 24% ತಗೊಳ್ಳೋಕೆ ಅವಕಾಶ ಇರೋದು, ಟೈಮ್ ಒಳಗೆ ಕಟ್ಟದಿದ್ದಾಗ ಪೆನಾಲ್ಟಿ ಹಾಕೋಕೆ ಅವಕಾಶ ಇರೋದು, ಇಂಥದನ್ನ ದುರುಪಯೋಗ ಪಡಿಸ್ಕೊಂಡು ಖಾಸಗಿ ವ್ಯಕ್ತಿಗಳನ್ನ ಇವ್ರನ್ನ ವಸೂಲಾತಿಗೆ ಒಂದಷ್ಟು ಇವ್ರುಗಳನ್ನ ಇಟ್ಟು ಕಾನೂನುಬದ್ಧವಲ್ಲದ ರೀತಿಯಲ್ಲಿ ಮನೆ ಮುಂದಕ್ಕೆ ಹೋಗಿ ಹರಾಸ್ ಮಾಡೋದು ಅವುಗಳು ನಡೀತಿರ್ತಕ್ಕಂಥದ್ದು ನಮ್ಮ ಗಮನದಲ್ಲೂ ಇದೆ. ಇದು ಕೋಟ್ಯಾಂತರ ಜನರ ಬದುಕು ಹಣ ಇಲ್ಲದೆ ನಡೆಯುವಂಥದ್ದಿಲ್ಲ. ಯಾವುದೇ ಬಡವನ ಮನೆಗೆ ಹೋಗಿ ಯಾರೂ ಕೂಡ ದುಡ್ಡನ್ನ ಕೊಡುವಂಥ ದಿನ ಇರಲಿಲ್ಲ. ಇವತ್ತು ಬಂದಿದೆ. ಇವತ್ತು ಬಂದಿರತಕ್ಕಂಥದ್ದು ಯಾವುದೋ ಮನೆ ಅಡಮಾನ ಇಟ್ಕೊಂಡು ಕೊಡ್ತಾ ಇಲ್ಲ, ಯಾವುದೋ ಆಸ್ತಿ ಇಟ್ಕೊಂಡು ಕೊಡ್ತಿಲ್ಲ. ಏನೂ ಇಲ್ಲದವ್ರಿಗೆ ಇವತ್ತು ತಕ್ಷಣಕ್ಕೆ ಬೇಕಾದಂಥ ತುರ್ತು ಆಸ್ಪತ್ರೆ, ಶಿಕ್ಷಣ, ವ್ಯಾಪಾರ, ವ್ಯವಹಾರ, ಮತ್ತೊಂದಕ್ಕೆ ಆ ಬಡವರಿಗೆ ಸಿಕ್ತಿರ್ತಕ್ಕಂಥ ಯೋಜನೆ ಯಾರೋ ಖಾಸಗಿ ಅವ್ರು ಮಾಡುವಂಥ ತಪ್ಪಿಗೆ ಧರ್ಮಸ್ಥಳದ ಯೋಜನೆಗಳನ್ನ ಗುರಿ ಮಾಡೋದು ಸರ್ವತಾ ಇದಲ್ಲ. ಅದು ನಿಮ್ಗೆ ಎಲ್ರಿಗೂ ಗೊತ್ತಾಗುವಂಗೆ ಆ ಯೋಜನೆಯಲ್ಲಿ ಬರುವಂಥ ಮಿನಿಮಮ್ ನಾಮಿನಲ್
ಇದನ್ನು ಕೂಡ ಟ್ರಸ್ಟ್ ವತಿಯಿಂದ ಕೆರೆ ಅಭಿವೃದ್ಧಿ ಇರ್ಬೋದು, ಶಾಲಾ ಅಭಿವೃದ್ಧಿ ಇರ್ಬೋದು, ಸಹಕಾರ ಸಂಘಗಳ ಅಭಿವೃದ್ಧಿ ಇರ್ಬೋದು, ವಯೋಮಾನ ಆಗಿರ್ತಕ್ಕಂಥವ್ರಿಗೆ ಪೆನ್ಷನ್ ಕೊಡುವಂಥದ್ದು, ವಿದ್ಯಾನಿಧಿ ಇರ್ತಕ್ಕಂಥದ್ದು ಇರ್ಬೋದು, ಹಸಿರೀಕರಣ ಇರ್ಬೋದು, ದೇವಸ್ಥಾನದ ಅಭಿವೃದ್ಧಿಗಳಿರ್ಬೋದು, 100 ದಿಕ್ಕಿನಲ್ಲಿ ಈ ರೀತಿಯಾದ ಸರ್ಕಾರ ಮಾಡೋ ಕಾರ್ಯಕ್ರಮಕ್ಕೆ ಜೊತೆಯಾಗಿ ಅವ್ರು ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದರಿಂದ ಯಾವಾಗ ಮೈಕ್ರೋ ಫೈನಾನ್ಸ್ ಅಂತ ಬರುತ್ತೆ, ಯಾವಾಗ ಖಾಸಗಿಯವ್ರು ಯಾರೋ ಅಲ್ಲಿ ಈ ರೀತಿ ತಪ್ಪುಗಳು ಮಾಡ್ತಾರೋ ಅವಾಗೆಲ್ಲ ಧರ್ಮಸ್ಥಳವನ್ನು ಕೊಂಡಿ ಮಾಡುವಂಥದ್ದು, ಯಾರೋ ಒಂದು ಪೊಲೀಸ್ ಅಧಿಕಾರಿ ತಾನು ಅಕ್ರಮವಾಗಿ ಕಾನೂನು ವಿರುದ್ಧವಾಗಿ ಭಯೋತ್ಪಾದಕ ಮಾಡೋ ಕೆಲಸ ಮಾಡಿದ್ದಂಥವನು ಆ ಸಂಸ್ಥೆಗಳ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು, ಈ ಥರದ್ದೆಲ್ಲ ಅಲ್ಲಿಂದ ನೋಡ್ತಾ ಇದ್ದೀವಿ. ಇದು ಕಾನೂನನ್ನು ಮೀರಿ ಧರ್ಮಸ್ಥಳದವರು ನಾವು ಹತ್ತಿರದಿಂದ ನೋಡಿರೋದ್ರಿಂದ ಎಲ್ಲೂ ಮಾಡ್ತಾರೆ. ಮೊನ್ನೆ ಮುಖ್ಯಮಂತ್ರಿಗಳು ಇದಕ್ಕೆ ತುರ್ತು ಮೀಟಿಂಗ್ ಮಾಡಿ ಅವ್ರು ಹೇಳಿದ್ದಾರೆ, RBI ನಿಯಮ ಏನಿದೆ, RBI ನಿಯಮದ ಒಳಗಡೆ ಇರಬೇಕು, ಯಾರೇ ಸಂಜೆ ಮೇಲೆ ಹೋಗಿ ವಸೂಲು ಮಾಡೋಂಗಿಲ್ಲ, ಯಾರೇ ಖಾಸಗಿ ವ್ಯಕ್ತಿಗಳು ಗುಂಪಾಗಿ ವಸೂಲು ಮಾಡೋಂಗಿಲ್ಲ. ಈ ಕ್ರಮಗಳನ್ನು ಏನು ಹೇಳಿದಾರೋ ಆ ಕ್ರಮಗಳೊಳಗೆ ಯಾರೇ ತಪ್ಪು ಮಾಡ್ರೋ ಅದಕ್ಕೆ ಶಿಕ್ಷೆಗೆ ಅರ್ಹರು, ಅದನ್ನ ಕಂಟ್ರೋಲ್ ಮಾಡಬೇಕು. ಅದು ಏನಂದರೆ ಒಂದು ಮನವಿನ ನಾನೇನು ಹೇಳೋದು ಅಂತಂದರೆ, ಯಾರು ಹಣಕಾಸು ಈ ಥರ ಲೋನ್ಗಳನ್ನ ಪಡಿತಾರೋ ನಮ್ಮ ಇತಿಮಿತಿಯೊಳಗೆ ನಾವು ಎಷ್ಟು ಪಾವತಿ ಮಾಡೋಕ್ಕೆ ಸಾಧ್ಯ ಇದೆಯೋ ಆ ಲಿಮಿಟೇಷನ್ ಒಳಗೆ ತಗೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರೆ ಇದು ಕೋಟಿ ಜನಕ್ಕೆ ಬಡವ್ರಿಗೆ ಆಗಬೇಕಾದಂಥ ಅನುಕೂಲಗಳು ಇದು ಮುಂದುವರಿಬೇಕಾಗಿದೆ. ಇಲ್ಲಾಂದರೆ ಈ ಸಂಸ್ಥೆ ಕೊಡಲಿಲ್ಲ, ಇನ್ನೊಬ್ರು ಕೊಡಲಿಲ್ಲ ಅಂದೆ ಖಾಸಗಿ ವ್ಯಕ್ತಿಗಳು ಯಾವತ್ತೂ ಅದು ವಾರದ ಬಡ್ಡಿ, ತಿಂಗಳ ಬಡ್ಡಿಗೆ ಬಡ್ಡಿ, ಅದು ಎಷ್ಟು 3%, 5%, 10% ಮಿತಿ ಇಲ್ಲದೆ ವಸೂಲು ಮಾಡ್ತಕ್ಕಿರ್ತಕ್ಕಂಥ ನಾವು ನೋಡ್ತಿದ್ವಿ. ಅದರಿಂದ ಪ್ರಕರಣಗಳು ಈಚೆ ಬರಲ್ಲ. ಹೆದರಿಕೆ ಕಾರಣಕ್ಕಾಗಿ ಯಾರು ಬಂದು ಸ್ಟೇಟ್ಮೆಂಟ್ ಕೊಡೋದಿಲ್ಲ, ಇನ್ನೊಂದು ಮಾಡೋದಿಲ್ಲ. ಆದರೆ ದುರ್ಘಟನೆ ಆದ ನಂತರ ಗೊತ್ತಾಗ್ತಾ ಇತ್ತು. ಆ ಕಾರಣಕ್ಕೆ ಇಂಥ ವ್ಯವಸ್ಥೆ ಉಳಿಬೇಕು. ಈ ರೀತಿಯಾದ ಕಡಿಮೆ ಬಡ್ಡಿ ದರದಲ್ಲಿ ಯಾರನ್ನೂ ಕೇಳದೆ, ಯಾರದೇ ಇದಕ್ಕೆ ಅಪೇಕ್ಷೆಗೆ ಒಳಗಾಗದೆ ಬೇರೆಯವ್ರ ಮುಂದೆ ಹೋಗಿ ನಿಂತ್ಕೊಂಡು ನಂಗೆ ಕೊಡಿಸಿ ಮಾಡಿ ಅಂದರೆ ಅವ್ರು ಒಪ್ಪದೇದ ಅಂಥ ಸ್ಥಿತಿ ಸಿಕ್ಕೊಂಡು ಒದ್ದಾಡುವಂಥ ಸ್ಥಿತಿಗಳೇನಿತ್ತು ಅದರಿಂದ ಆಚೆಗೆ ಈ ಒಂದು ಅವರೇ ಅವರ ಸಂಸ್ಥೆಗಳ ನಿಯಂತ್ರಣ ಮಾಡೋದು, ಅವ್ರ ವ್ಯವಹಾರವನ್ನು ನಿಯಂತ್ರಣ ಮಾಡೋದು, ಆ ಶಕ್ತಿಗಳಿಗೆ ಅಷ್ಟು ಅವಕಾಶ ಕೊಟ್ಟಿರ್ತಕ್ಕಂಥ ಪಾರದರ್ಶಕವಾಗಿ ನಡೆಯುವಂಥ ಯೋಜನೆಯನ್ನು ನಾವು ಬೆಂಬಲಿಸಬೇಕಾಗತ್ತೆ. ತಪ್ಪು ಮಾಡುವಂಥ ಶಿಕ್ಷೆಗಳು ಪಡಿಸಬೇಕಾಗತ್ತೆ. ಅದಕ್ಕೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ DCM ಅವರು ಮತ್ತು ಕ್ಯಾಬಿನೆಟ್ ಸಚಿವರು ನಿನ್ನೆ ಒಂದು ನಿರ್ದಿಷ್ಟವಾದಂಥ ಇದನ್ನ ಕಂಡೀಷನ್ಗಳನ್ನ ಹಾಕಿ ಅದಕ್ಕೆ ಕ್ರಮಗಳನ್ನ ತಗೊಳ್ಳೋ ದೃಷ್ಟಿಯಲ್ಲಿ ಹೆಜ್ಜೆ ಹಾಕಿದ್ದಾರೆ. ಈ ದೃಷ್ಟಿಕೋನದಲ್ಲಿ ಸಾವಿರಾರು ಜನ ಅಲ್ಲ, ಕೋಟ್ಯಾಂತರ ಜನ ಬಡವರು ಈ ವ್ಯವಸ್ಥೆ ದೃಷ್ಟಿ ಒಳಗಡೆ ಅದು ಸದುಪಯೋಗ ಆಗಬೇಕು ಅನ್ನೋದು ನನ್ನ ಅನಿಸಿಕೆ ಆಗಿದೆ. ನಿರಂತರ ಸುದ್ದಿ